ಮರದ ಕೊಂಬೆ ಬಿದ್ದು ಬೈಕ್ ಸವಾರನಿಗೆ ಗಾಯಗಳು ಆಗಿರತಕ್ಕಂತಹ ಘಟನೆ ನಡೆದಿದೆ. ಗಾಯಾಳು ಅಕ್ಷಯ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ತಲೆಗೆ ಗಂಭೀರ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ತಲೆಗೆ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾ ಇದ್ದಾರೆ ವೈದ್ಯರು. ಬೆಂಗಳೂರಿನ ಬಸವನಗುಡಿ ಬಳಿ ನಡೆದಿದ್ದಂತಹ ಘಟನೆ. ಆಸ್ಪತ್ರೆ ಹತ್ರ ಅಕ್ಷಯ್ ಅವರ ಅಜ್ಜಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕುಟುಂಬವನ್ನ ಅವನೇ ಸಾಕ್ತಾ ಇದ್ದ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಮರದ ಕೊಂಬೆ ಬಿದ್ದ ಪರಿಣಾಮ ಸವಾರನ ತಲೆ ಪುಡಿಪುಡಿಯಾಗಿದೆ. ಎಕ್ಸ್ರೇನಲ್ಲಿ ತಲೆಬುರುಡೆಯ ಪುಡಿಪುಡಿ ಆಗಿರತಕ್ಕಂತಹ ಸ್ಥಿತಿ ಪತ್ತೆಯಾಗಿದೆ. ಅಕ್ಷಯ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ತಲೆಗೆ ಗಂಭೀರ ಗಾಯಗಳಾಗಿದೆ. ಅಕ್ಷಯ್ ಅನ್ನುವ 29 ವರ್ಷದ ಹುಡುಗ ಶ್ರೀನಿವಾಸನಗರ ನಿವಾಸಿ. ಮರದ ಕೊಂಬೆ ಬಿದ್ದ ರಭಸಕ್ಕೆ ಬೈಕ್ ಸವಾರ ಕಂಟ್ರೋಲ್ ತಪ್ಪಿದ್ದಾನೆ. ಎದುರುಗಡೆ ನಿಲ್ಲಿಸಿದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಕೂಡಲೇ ಸ್ಥಳೀಯ ಆಸ್ಪತ್ರೆ ಪ್ರಶಾಂತ್ ಆಸ್ಪತ್ರೆಗೆ ಆತನನ್ನು ದಾಖಲು ಮಾಡಲಾಗಿದೆ. ಬಸವನಗುಡಿಯ ಬ್ರಹ್ಮಚೈತನ್ಯ ಮಂದಿರದ ಬಳಿ ಈ ಘಟನೆ ನಡೆದಿದೆ. ಏನ್ ಮಾಡ್ಲಿ ಬಗ್ಗೆ ಹೇಳ್ರಿ, ಏನ್ ಮಾಡಕ್ಕೂ ನಮಗ್ ದಿಕ್ಕು ತೋರಿಸ್ತಾ ಇಲ್ಲ. ಅವರಪ್ಪ ಕಿಡ್ನಿ ಪೇಷಂಟ್ ಅಪ್ಪಡಿ ಇವತ್ತು ನಾಳೆ ಅಡ್ಡಂಗೆ ಅವನೇ. ಈ ಮಗ ಹಿಂಗೆ ಆಗೋಗ್ಬಿಟ್ರೆ ನಾವ್ ಏನ್ ಮಾಡೋದು? ಮನೆಗೆ ಆರಾರ ಅವನೇ, ಅವ್ರಪ್ಪ ನೋಡ್ಕೊತಾ ಇದ್ದಿದ್ದ ಅವನೇ, ನಮ್ಮನ್ನ ನೋಡ್ಕೊತಾ ಇದ್ದಿದ್ದ ಅವನೇ. ಈಗ ಏನ್ ಮಾಡ, ನನ್ನ ಅವೇ ಜೀವ ಕಳ್ಕೊಂಡ್ಬಿಡೋಣ ಹೇಳು. ಏನ್ ಮಾಡೋದು? ನಮ್ಗೇನ್ ದಿಕ್ಕು ತೋಚ್ತಾ ಇಲ್ಲಪ್ಪ. ಭಗವಂತನೇ ಕಾಪಾಡ್ಬೇಕು ಅಷ್ಟೇ. ಅದ್ಬಿಟ್ರೆ ಇನ್ನೇನು ಗೊತ್ತಾಗಲ್ಲ ನಮ್ಗೆ. ಮನೆಗಿದ್ದಿದ್ದೆ ಅವನೇ ಆಧಾರಪ್ಪ, ಅವನೇ ನೋಡ್ಕೊಂತ ಇದ್ದಿದ್ದು. ನೋಡಿದ್ವಿ, ಏನ್ ಮಾತಿಲ್ಲ, ಕತೆ ಇಲ್ಲ, ಎಲ್ಲ ಫುಲ್ ಇದೆಲ್ಲ ಓದ್ಕೊಂಡ್ಬಿಟ್ಟೈತೆ. ಏನ್ ನಮ್ಮ ನೋಡ್ತಾ ಇಲ್ಲ ಅವನು. ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೋದ, ಬರೋಷ್ಟೊತ್ತಿಗೆ ಹಿಂಗೆ ಅಂತವ್ರೆ. ಏನ್ ಮಾಡೋಣ ಹೇಳು? ಬಿಬಿಎಂಪಿ ನಿರ್ಲಕ್ಷ್ಯದಿಂದ ನಮ್ಮ ಹುಡುಗನಿಗೆ ತೊಂದರೆ ಆಗಿದೆ ಸರ್. ಅಲ್ಲಿ ಇಲ್ಲಿ ಬೇಡ ಸರ್, ಇಲ್ಲಿ ನೀವು ಗಾಡಿ ನಿಲ್ಲಿಸ್ತಿರಲ್ಲ, ಇಲ್ಲಿ ನೋಡಿ ಸರ್, ಮರ ಬೀಳೋ ಸ್ಥಿತಿ. ನಾವು ಹಂಗಾದ್ರೆ ಜೀವನ್ ಕೈಯಲ್ಲಿ ಹಿಂಗ್ ಓಡಾಡ್ಬೇಕು. ಬಿಬಿಎಂಪಿ ಟ್ಯಾಕ್ಸ್ ಕಟ್ತೀವಿ, ಗಾಡಿಗೆ ಟ್ಯಾಕ್ಸ್ ಕಟ್ಟಿದೀವಿ, ಗಾಡಿಗೂ ಟ್ಯಾಕ್ಸ್ ಕಟ್ಟಿದೀವಿ, ಓಡಾಡಕ್ ರೋಡ್ ಸರಿ ಇಲ್ಲ. ಈ ತರ ಸರ್, ನಮ್ ತಪ್ಪೇ ಇಲ್ದಿರ ಮರ ಬಿದ್ರೆ ಹೆಂಗೆ ಸರ್? ಸರ್ ಮನೆಯಲ್ಲಿ ಅವನೇ ಸರ್ ಇವತ್ತು ದುಡಿಯೋನು ಅವನು. ಅವ್ರ ತಂದೆ ಡಯಾಲಿಸಿಸ್ ಪೇಷಂಟ್, ನಾಳೆ ಅಡ್ಮಿಟ್ ಮಾಡಬೇಕು. ಅವ್ರ ತಾಯಿ ತೀರೋಗ್ಬಿಟ್ಟು 1 ವರ್ಷ ಆಗಿದೆ. ಮನೇಲಿ ಇವತ್ತು ಅವನಿಂದಾನೆ ಸರ್ ಮನೇಲಿ ಅಡಿಗೆ ಮಾಡಿ. ಮರದ ಕೊಂಬೆ ಬಿದ್ದು ಬೈಕ್ ಸವಾರನಿಗೆ ಗಾಯಗಳು ಆಗಿರತಕ್ಕಂತಹ ಘಟನೆ ನಡೆದಿದೆ. ಗಾಯಾಳು ಅಕ್ಷಯ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ತಲೆಗೆ ಗಂಭೀರ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ತಲೆಗೆ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾ ಇದ್ದಾರೆ ವೈದ್ಯರು. ಬೆಂಗಳೂರಿನ ಬಸವನಗುಡಿ ಬಳಿ ನಡೆದಿದ್ದಂತಹ ಘಟನೆ. ಆಸ್ಪತ್ರೆ ಹತ್ರ ಅಕ್ಷಯ್ ಅವರ ಅಜ್ಜಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕುಟುಂಬವನ್ನ ಅವನೇ ಸಾಕ್ತಾ ಇದ್ದ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಮರದ ಕೊಂಬೆ ಬಿದ್ದ ಪರಿಣಾಮ ಸವಾರನ ತಲೆ ಪುಡಿಪುಡಿಯಾಗಿದೆ. ಎಕ್ಸ್ರೇನಲ್ಲಿ ತಲೆಬುರುಡೆಯ ಪುಡಿಪುಡಿ ಆಗಿರತಕ್ಕಂತಹ ಸ್ಥಿತಿ ಪತ್ತೆಯಾಗಿದೆ. ಅಕ್ಷಯ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ತಲೆಗೆ ಗಂಭೀರ ಗಾಯಗಳಾಗಿದೆ. ಅಕ್ಷಯ್ ಅನ್ನುವ 29 ವರ್ಷದ ಹುಡುಗ ಶ್ರೀನಿವಾಸನಗರ ನಿವಾಸಿ. ಮರದ ಕೊಂಬೆ ಬಿದ್ದ ರಭಸಕ್ಕೆ ಬೈಕ್ ಸವಾರ ಕಂಟ್ರೋಲ್ ತಪ್ಪಿದ್ದಾನೆ. ಎದುರುಗಡೆ ನಿಲ್ಲಿಸಿದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಕೂಡಲೇ ಸ್ಥಳೀಯ ಆಸ್ಪತ್ರೆ ಪ್ರಶಾಂತ್ ಆಸ್ಪತ್ರೆಗೆ ಆತನನ್ನು ದಾಖಲು ಮಾಡಲಾಗಿದೆ. ಬಸವನಗುಡಿಯ ಬ್ರಹ್ಮಚೈತನ್ಯ ಮಂದಿರದ ಬಳಿ ಈ ಘಟನೆ ನಡೆದಿದೆ. ಏನ್ ಮಾಡ್ಲಿ ಬಗ್ಗೆ ಹೇಳ್ರಿ, ಏನ್ ಮಾಡಕ್ಕೂ ನಮಗ್ ದಿಕ್ಕು ತೋರಿಸ್ತಾ ಇಲ್ಲ. ಅವರಪ್ಪ ಕಿಡ್ನಿ ಪೇಷಂಟ್ ಅಪ್ಪಡಿ ಇವತ್ತು ನಾಳೆ ಅಡ್ಡಂಗೆ ಅವನೇ. ಈ ಮಗ ಹಿಂಗೆ ಆಗೋಗ್ಬಿಟ್ರೆ ನಾವ್ ಏನ್ ಮಾಡೋದು? ಮನೆಗೆ ಆರಾರ ಅವನೇ, ಅವ್ರಪ್ಪ ನೋಡ್ಕೊತಾ ಇದ್ದಿದ್ದ ಅವನೇ, ನಮ್ಮನ್ನ ನೋಡ್ಕೊತಾ ಇದ್ದಿದ್ದ ಅವನೇ. ಈಗ ಏನ್ ಮಾಡ, ನನ್ನ ಅವೇ ಜೀವ ಕಳ್ಕೊಂಡ್ಬಿಡೋಣ ಹೇಳು. ಏನ್ ಮಾಡೋದು? ನಮ್ಗೇನ್ ದಿಕ್ಕು ತೋಚ್ತಾ ಇಲ್ಲಪ್ಪ. ಭಗವಂತನೇ ಕಾಪಾಡ್ಬೇಕು ಅಷ್ಟೇ. ಅದ್ಬಿಟ್ರೆ ಇನ್ನೇನು ಗೊತ್ತಾಗಲ್ಲ ನಮ್ಗೆ. ಮನೆಗಿದ್ದಿದ್ದೆ ಅವನೇ ಆಧಾರಪ್ಪ, ಅವನೇ ನೋಡ್ಕೊಂತ ಇದ್ದಿದ್ದು. ನೋಡಿದ್ವಿ, ಏನ್ ಮಾತಿಲ್ಲ, ಕತೆ ಇಲ್ಲ, ಎಲ್ಲ ಫುಲ್ ಇದೆಲ್ಲ ಓದ್ಕೊಂಡ್ಬಿಟ್ಟೈತೆ. ಏನ್ ನಮ್ಮ ನೋಡ್ತಾ ಇಲ್ಲ ಅವನು. ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೋದ, ಬರೋಷ್ಟೊತ್ತಿಗೆ ಹಿಂಗೆ ಅಂತವ್ರೆ. ಏನ್ ಮಾಡೋಣ ಹೇಳು? ಬಿಬಿಎಂಪಿ ನಿರ್ಲಕ್ಷ್ಯದಿಂದ ನಮ್ಮ ಹುಡುಗನಿಗೆ ತೊಂದರೆ ಆಗಿದೆ ಸರ್. ಅಲ್ಲಿ ಇಲ್ಲಿ ಬೇಡ ಸರ್, ಇಲ್ಲಿ ನೀವು ಗಾಡಿ ನಿಲ್ಲಿಸ್ತಿರಲ್ಲ, ಇಲ್ಲಿ ನೋಡಿ ಸರ್, ಮರ ಬೀಳೋ ಸ್ಥಿತಿ. ನಾವು ಹಂಗಾದ್ರೆ ಜೀವನ್ ಕೈಯಲ್ಲಿ ಹಿಂಗ್ ಓಡಾಡ್ಬೇಕು. ಬಿಬಿಎಂಪಿ ಟ್ಯಾಕ್ಸ್ ಕಟ್ತೀವಿ, ಗಾಡಿಗೆ ಟ್ಯಾಕ್ಸ್ ಕಟ್ಟಿದೀವಿ, ಗಾಡಿಗೂ ಟ್ಯಾಕ್ಸ್ ಕಟ್ಟಿದೀವಿ, ಓಡಾಡಕ್ ರೋಡ್ ಸರಿ ಇಲ್ಲ. ಈ ತರ ಸರ್, ನಮ್ ತಪ್ಪೇ ಇಲ್ದಿರ ಮರ ಬಿದ್ರೆ ಹೆಂಗೆ ಸರ್?
ಸರ್ ಮನೆಯಲ್ಲಿ ಅವನೇ ಸರ್ ಇವತ್ತು ದುಡಿಯೋನು ಅವನು. ಅವ್ರ ತಂದೆ ಡಯಾಲಿಸಿಸ್ ಪೇಷಂಟ್, ನಾಳೆ ಅಡ್ಮಿಟ್ ಮಾಡಬೇಕು. ಅವ್ರ ತಾಯಿ ತೀರೋಗ್ಬಿಟ್ಟು 1 ವರ್ಷ ಆಗಿದೆ. ಮನೇಲಿ ಇವತ್ತು ಅವನಿಂದಾನೆ ಸರ್ ಮನೇಲಿ ಅಡಿಗೆ ಮಾಡಿ. ಮರದ ಕೊಂಬೆ ಬಿದ್ದು ಬೈಕ್ ಸವಾರನಿಗೆ ಗಾಯಗಳು ಆಗಿರತಕ್ಕಂತಹ ಘಟನೆ ನಡೆದಿದೆ. ಗಾಯಾಳು ಅಕ್ಷಯ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ತಲೆಗೆ ಗಂಭೀರ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ತಲೆಗೆ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾ ಇದ್ದಾರೆ ವೈದ್ಯರು. ಬೆಂಗಳೂರಿನ ಬಸವನಗುಡಿ ಬಳಿ ನಡೆದಿದ್ದಂತಹ ಘಟನೆ. ಆಸ್ಪತ್ರೆ ಹತ್ರ ಅಕ್ಷಯ್ ಅವರ ಅಜ್ಜಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕುಟುಂಬವನ್ನ ಅವನೇ ಸಾಕ್ತಾ ಇದ್ದ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಮರದ ಕೊಂಬೆ ಬಿದ್ದ ಪರಿಣಾಮ ಸವಾರನ ತಲೆ ಪುಡಿಪುಡಿಯಾಗಿದೆ. ಎಕ್ಸ್ರೇನಲ್ಲಿ ತಲೆಬುರುಡೆಯ ಪುಡಿಪುಡಿ ಆಗಿರತಕ್ಕಂತಹ ಸ್ಥಿತಿ ಪತ್ತೆಯಾಗಿದೆ. ಅಕ್ಷಯ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ತಲೆಗೆ ಗಂಭೀರ ಗಾಯಗಳಾಗಿದೆ. ಅಕ್ಷಯ್ ಅನ್ನುವ 29 ವರ್ಷದ ಹುಡುಗ ಶ್ರೀನಿವಾಸನಗರ ನಿವಾಸಿ. ಮರದ ಕೊಂಬೆ ಬಿದ್ದ ರಭಸಕ್ಕೆ ಬೈಕ್ ಸವಾರ ಕಂಟ್ರೋಲ್ ತಪ್ಪಿದ್ದಾನೆ. ಎದುರುಗಡೆ ನಿಲ್ಲಿಸಿದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಕೂಡಲೇ ಸ್ಥಳೀಯ ಆಸ್ಪತ್ರೆ ಪ್ರಶಾಂತ್ ಆಸ್ಪತ್ರೆಗೆ ಆತನನ್ನು ದಾಖಲು ಮಾಡಲಾಗಿದೆ. ಬಸವನಗುಡಿಯ ಬ್ರಹ್ಮಚೈತನ್ಯ ಮಂದಿರದ ಬಳಿ ಈ ಘಟನೆ ನಡೆದಿದೆ. ಏನ್ ಮಾಡ್ಲಿ ಬಗ್ಗೆ ಹೇಳ್ರಿ, ಏನ್ ಮಾಡಕ್ಕೂ ನಮಗ್ ದಿಕ್ಕು ತೋಚ್ತಾ ಇಲ್ಲ. ಅವರಪ್ಪ ಕಿಡ್ನಿ ಪೇಷಂಟ್, ಅಯ್ಯಪ್ಪನ ಇವತ್ತು ನಾಳೆ ಅಡ್ಡಂಗೆ ಅವನೇ. ಈ ಮಗ ಹಿಂಗೆ ಆಗೋಗ್ಬಿಟ್ರೆ ನಾವ್ ಏನ್ ಮಾಡೋದು? ಮನೆಗೆ ಆಧಾರ ಅವನೇ. ಅವ್ರಪ್ಪ ನೋಡ್ಕೊತ ಇದ್ದಿದ್ದ ಅವನೇ, ನಮ್ಮನ್ನ ನೋಡ್ಕೊತ ಇದ್ದಿದ್ದ ಅವನೇ. ಈಗ ಏನ್ ಮಾಡ, ನನ್ನ ಅವೇ ಜೀವ ಕಳ್ಕೊಂಡ್ಬಿಡೋಣ ಹೇಳು. ಏನ್ ಮಾಡೋದು? ನಮ್ಗೇನ್ ದಿಕ್ಕು ತೋಚ್ತಾ ಇಲ್ಲಪ್ಪ. ಭಗವಂತನೇ ಕಾಪಾಡ್ಬೇಕು ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಗೊತ್ತಾಗಲ್ಲ ನಮ್ಗೆ. ಮನೆಗಿದ್ದಿದ್ದೆ ಅವನೇ ಆಧಾರಪ್ಪ. ಅವನೇ ನೋಡ್ಕೊಂತ ಇದ್ದಿದ್ದು. ನೋಡಿದ್ವಿ, ಏನ್ ಮಾತಿಲ್ಲ, ಕತೆ ಇಲ್ಲ. ಎಲ್ಲ ಫುಲ್ ಇದೆಲ್ಲ ಗೊತ್ಕೊಂಡ್ಬಿಟ್ಟೈತೆ. ಏನ್ ನಮ್ಮ ನೋಡ್ತಾ ಇಲ್ಲ ಅವನು. ಬೆಳಗ್ಗೆ ನಾಷ್ಟ ಪಡ್ಕೊಂಡು ಹೋದ. ಬರೋಷ್ಟೊತ್ತಿಗೆ ಹಿಂಗೆ ಅಂತವ್ರೆ. ಏನ್ ಮಾಡೋಣ ಹೇಳು? ಬಿಬಿಎಂಪಿ ನಿರ್ಲಕ್ಷ್ಯದಿಂದ ನಮ್ಮ ಹುಡುಗನಿಗೆ ತೊಂದರೆ ಆಗಿದೆ ಸರ್. ಅಲ್ಲಿ ಇಲ್ಲಿ ಬೇಡ ಸರ್, ಇಲ್ಲಿ ನೀವು ಗಾಡಿ ನಿಲ್ಲಿಸ್ತಿರಲ್ಲ, ಇಲ್ಲಿ ನೋಡಿ ಸರ್ ಮರ ಬೀಳೋ ಸ್ಥಿತಿ. ನಾವು ಹಂಗಾದ್ರೆ ಜೀವನ್ ಕೈಯಲ್ಲಿ ಹಿಂಗ್ ಓಡಾಡ್ಬೇಕು. ಬಿಬಿಎಂಪಿ ಟ್ಯಾಕ್ಸ್ ಕಟ್ತೀವಿ, ಗಾಡಿಗೆ ಟ್ಯಾಕ್ಸ್ ಕಟ್ಟಿದೀವಿ, ಗಾಡಿಗೂ ಟ್ಯಾಕ್ಸ್ ಕಟ್ಟಿದೀವಿ. ಓಡಾಡಕ್ ರೋಡ್ ಸರಿ ಇಲ್ಲ. ಈ ತರ ಸರ್ ನಮ್ ತಪ್ಪೇ ಇಲ್ದಿರ ಮರ ಬಿದ್ರೆ ಹೆಂಗೆ ಸರ್? ಸರ್ ಮನೆಯಲ್ಲಿ ಅವನೇ ಸರ್ ಇವತ್ತು ದುಡಿಯೋನು ಅವನು. ಅವ್ರ ತಂದೆ ಡಯಾಲಿಸಿಸ್ ಪೇಷಂಟ್, ನಾಳೆ ಅಡ್ಮಿಟ್ ಮಾಡಬೇಕು. ಅವ್ರ ತಾಯಿ ತೀರೋಗ್ಬಿಟ್ಟು 1 ವರ್ಷ ಆಗಿದೆ. ಮನೇಲಿ ಇವತ್ತು ಅವನಿಂದಾನೆ ಸರ್ ಮನೇಲಿ ಅಡಿಗೆ ಮಾಡಿ. ಮರದ ಕೊಂಬೆ ಬಿದ್ದು ಬೈಕ್ ಸವಾರನಿಗೆ ಗಾಯಗಳು ಆಗಿರತಕ್ಕಂತಹ ಘಟನೆ ನಡೆದಿದೆ. ಗಾಯಾಳು ಅಕ್ಷಯ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ತಲೆಗೆ ಗಂಭೀರ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ತಲೆಗೆ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾ ಇದ್ದಾರೆ ವೈದ್ಯರು. ಬೆಂಗಳೂರಿನ ಬಸವನಗುಡಿ ಬಳಿ ನಡೆದಿದ್ದಂತಹ ಘಟನೆ. ಆಸ್ಪತ್ರೆ ಹತ್ರ ಅಕ್ಷಯ್ ಅವರ ಅಜ್ಜಿ ಕಣ್ಣೀರು ಹಾಕ್ತಾ ಇದ್ದಾರೆ. ಕುಟುಂಬವನ್ನ ಅವನೇ ಸಾಕ್ತಾ ಇದ್ದ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಮರದ ಕೊಂಬೆ ಬಿದ್ದ ಪರಿಣಾಮ ಸವಾರನ ತಲೆ ಪುಡಿಪುಡಿಯಾಗಿದೆ. ಎಕ್ಸ್ರೇನಲ್ಲಿ ತಲೆಬುರುಡೆಯ ಪುಡಿಪುಡಿ ಆಗಿರತಕ್ಕಂತಹ ಸ್ಥಿತಿ ಪತ್ತೆಯಾಗಿದೆ. ಅಕ್ಷಯ್ ಅವರ ಸ್ಥಿತಿ ಚಿಂತಾಜನಕವಾಗಿದೆ. ತಲೆಗೆ ಗಂಭೀರ ಗಾಯಗಳಾಗಿದೆ. ಅಕ್ಷಯ್ ಅನ್ನುವ 29 ವರ್ಷದ ಹುಡುಗ ಶ್ರೀನಿವಾಸನಗರ ನಿವಾಸಿ. ಮರದ ಕೊಂಬೆ ಬಿದ್ದ ರಭಸಕ್ಕೆ ಬೈಕ್ ಸವಾರ ಕಂಟ್ರೋಲ್ ತಪ್ಪಿದ್ದಾನೆ. ಎದುರುಗಡೆ ನಿಲ್ಲಿಸಿದ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಕೂಡಲೇ ಸ್ಥಳೀಯ ಆಸ್ಪತ್ರೆ ಪ್ರಶಾಂತ್ ಆಸ್ಪತ್ರೆಗೆ ಆತನನ್ನು ದಾಖಲು ಮಾಡಲಾಗಿದೆ. ಬಸವನಗುಡಿಯ ಬ್ರಹ್ಮಚೈತನ್ಯ ಮಂದಿರದ ಬಳಿ ಈ ಘಟನೆ ನಡೆದಿದೆ. ಏನ್ ಮಾಡ್ಲಿ ಬಗ್ಗೆ ಹೇಳ್ರಿ, ಏನ್ ಮಾಡಕ್ಕೂ ನಮಗ್ ದಿಕ್ಕು ತೋಚ್ತಾ ಇಲ್ಲ. ಅವ್ರಪ್ಪ ಕಿಡ್ನಿ ಪೇಷಂಟ್, ಅಯ್ಯಪ್ಪನ ಇವತ್ತು ನಾಳೆ ಅಡ್ಡಂಗೆ ಅವನೇ. ಈ ಮಗ ಹಿಂಗೆ ಆಗೋಗ್ಬಿಟ್ರೆ ನಾವ್ ಏನ್ ಮಾಡೋದು? ಮನೆಗೆ ಆಧಾರ ಅವನೇ. ಅವ್ರಪ್ಪ ನೋಡ್ಕೊತ ಇದ್ದಿದ್ದ ಅವನೇ, ನಮ್ಮನ್ನ ನೋಡ್ಕೊತ ಇದ್ದಿದ್ದ ಅವನೇ. ಈಗ ಏನ್ ಮಾಡ, ನನ್ನ ಅವೇ ಜೀವ ಕಳ್ಕೊಂಡ್ಬಿಡೋಣ ಹೇಳು. ಏನ್ ಮಾಡೋದು? ನಮ್ಗೇನ್ ದಿಕ್ಕು ತೋಚ್ತಾ ಇಲ್ಲಪ್ಪ. ಭಗವಂತನೇ ಕಾಪಾಡ್ಬೇಕು ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಗೊತ್ತಾಗಲ್ಲ ನಮ್ಗೆ. ಮನೆಗಿದ್ದಿದ್ದೆ ಅವನೇ ಆಧಾರಪ್ಪ. ಅವನೇ ನೋಡ್ಕೊಂತ ಇದ್ದಿದ್ದು. ನೋಡಿದ್ವಿ, ಏನ್ ಮಾತಿಲ್ಲ, ಕತೆ ಇಲ್ಲ. ಎಲ್ಲ ಫುಲ್ ಇದೆಲ್ಲ ಗೊತ್ಕೊಂಡ್ಬಿಟ್ಟೈತೆ. ಏನ್ ನಮ್ಮ ನೋಡ್ತಾ ಇಲ್ಲ ಅವನು. ಬೆಳಗ್ಗೆ ನಾಷ್ಟ ಪಡ್ಕೊಂಡು ಹೋದ. ಬರೋಷ್ಟೊತ್ತಿಗೆ ಹಿಂಗೆ ಅಂತವ್ರೆ. ಏನ್ ಮಾಡೋಣ ಹೇಳು? ಬಿಬಿಎಂಪಿ ನಿರ್ಲಕ್ಷ್ಯದಿಂದ ನಮ್ಮ ಹುಡುಗನಿಗೆ ತೊಂದರೆ ಆಗಿದೆ
ಸರ್ ಅಲ್ಲಿ ಇಲ್ಲಿ ಬೇಡ ಸರ್, ಇಲ್ಲಿ ನೀವು ಗಾಡಿ ನಿಲ್ಲಿಸ್ತಿರಲ್ಲ, ಇಲ್ಲಿ ನೋಡಿ ಸರ್ ಮರ ಬೀಳೋ ಸ್ಥಿತಿ. ನಾವು ಹಂಗಾದ್ರೆ ಜೀವನ್ ಕೈಯಲ್ಲಿ ಹಿಂಗ್ ಓಡಾಡ್ಬೇಕು. BBMP ಟ್ಯಾಕ್ಸ್ ಕಟ್ತೀವಿ, ಗಾಡಿಗೆ ಟ್ಯಾಕ್ಸ್ ಕಟ್ಟಿದೀವಿ, ಗಾಡಿಗೂ ಟ್ಯಾಕ್ಸ್ ಕಟ್ಟಿದೀವಿ, ಓಡಾಡಕ್ ರೋಡ್ ಸರಿ ಇಲ್ಲ. ಈ ತರ ಸರ್ ನಮ್ ತಪ್ಪೇ ಇಲ್ದಿರ ಮರ ಬಿದ್ರೆ ಹೆಂಗೆ ಸರ್? ಸರ್ ಮನೆಯಲ್ಲಿ ಅವನೇ ಸರ್ ಇವತ್ತು ದುಡಿಯೋನು ಅವನು. ಅವ್ರ ತಂದೆ ಡಯಾಲಿಸಿಸ್ ಪೇಷಂಟ್, ನಾಳೆ ಅಡ್ಮಿಟ್ ಮಾಡಬೇಕು. ಅವ್ರ ತಾಯಿ ತೀರೋಗ್ಬಿಟ್ಟು 1 ವರ್ಷ ಆಗಿದೆ. ಮನೇಲಿ ಇವತ್ತು ಅವನಿಂದಾನೆ ಸರ್ ಮನೇಲಿ ಅಡಿಗೆ ಮಾಡಿ